ಎಡೆನ್ಸ್ ನ್ಯೂಸ್ ನಲ್ಲಿ ಈಗೊಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಮಾಜಿ ಡಿಸಿಎಂ ಈಶ್ವರಪ್ಪ ಉತ್ತರ ಕರ್ನಾಟಕಕ್ಕೆ ಭೇಟಿಯನ್ನ ನೀಡಿದ್ದಾರೆ. ಹುಣಸಗಿ ತಾಲೂಕಿನ ನೀಲಕಂಠೇಶ್ವರ ಸಭಾಭವನದಲ್ಲಿ ಈಶ್ವರಪ್ಪ ಕಾಣಿಸಿಕೊಂಡಿದ್ದಾರೆ. ತೀವ್ರ ಕುತೂಹಲ ಮೂಡಿಸಿದೆ ಬ್ರಿಗೇಡ್ ಬಡಿದಾಟ. 2 ವರ್ಷ ಕಾಯ್ದ್ರೂ ಮರಳಿ ಗೂಡಿಗೆ ಹೋಗಲಿಲ್ಲ ಯಾಕೆ? ಮಾಜಿ ಸಚಿವ ಈಶ್ವರಪ್ಪ. ಜಗದೀಶ್ ಶೆಟ್ಟರ್ಗೆ ಸಿಕ್ಕಂತ ಅವಕಾಶ ಕೆಎಸ್ ಈಶ್ವರಪ್ಪ ಅವರಿಗೆ ಯಾಕೆ ಸಿಗ್ಲಿಲ್ಲ ಅಂತ 2014ರಲ್ಲಿ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಅನ್ನ ಕಟ್ಟಿದ್ರು. ಇದೀಗ ಇದ್ದಕ್ಕಿದ್ದಂತೆ ಕ್ರಾಂತಿವೀರ ಬ್ರಿಗೇಡ್ ಕಟ್ಟಿದ್ಯಾಕೆ ಅನ್ನೋ ಪ್ರಶ್ನೆ ಈಗ ಸಹಜವಾಗ್ತಾ ಇದೆ. ಅಧಿಕಾರದಲ್ಲಿದ್ದಾಗ ಕೆಎಸ್ ಈಶ್ವರಪ್ಪ ಅವರು ಉತ್ತರ ಕರ್ನಾಟಕದ ಮೇಲೆ ಪ್ರೀತಿ ಇರಲಿಲ್ಲ. ಈಗ ಇದ್ದಕ್ಕಿದ್ದಾಗೆ ಪ್ರೀತಿ ಯಾಕೆ? ಏನಿದು? ಪಟ್ಟಣದ ಪೂಜಾರಿಗಳು ಮತ್ತು ಹಿಂದುಳಿದವರಿಗೆ ಶಿಕ್ಷಣ ಆಚಾರ ವಿಚಾರ. ತರಬೇತಿ ನೀಡುತ್ತೇವೆ ಅಂತ ಹೇಳುವ ಈಶ್ವರಪ್ಪನವರ ಉದ್ದೇಶವಾದ್ರೂ ಏನು? ಬಿಜೆಪಿ ಮೇಲಿನ ಕೋಪಕ್ಕೆ ಅಹಿಂದ ಸಂಘಟನೆಗೆ ಪರ್ಯಾಯನ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಮಾಜಿ ಡಿಸಿಎಂ ಈಶ್ವರಪ್ಪ ಇದೀಗ ಉತ್ತರ ಕರ್ನಾಟಕಕ್ಕೆ ಭೇಟಿಯನ್ನ ನೀಡಿದ್ದಾರೆ. ಹುಣಸಗಿ ತಾಲೂಕಿನ ನೀಲಕಂಠೇಶ್ವರ ಸಭಾಭವನದಲ್ಲಿ ಈಶ್ವರಪ್ಪ ಭೇಟಿಯನ್ನ ಕೊಟ್ಟಿದ್ದಾರೆ. ತೀವ್ರ ಕುತೂಹಲ ಮೂಡಿಸಿದೆ ಬ್ರಿಗೇಡ್ ಬಡಿದಾಟ ಅಂತ ಹೇಳಬಹುದು. 2 ವರ್ಷ ಕಾದ್ರೂ ಮರಳಿ ಗೂಡಿಗೆ ಯಾಕೆ ಹೋಗ್ಲಿಲ್ಲ? 2 ವರ್ಷ ಆಗ್ತಾ ಬಂತು. ಮಾಜಿ ಡಿಸಿಎಂ ಈಶ್ವರಪ್ಪ ಯಾಕೆ ಬಿಜೆಪಿಗೆ ಹೋಗ್ಲಿಲ್ಲ? ಜಗದೀಶ್ ಶೆಟ್ಟರ್ಗೆ ಸಿಕ್ಕಂತ ಅವಕಾಶ ಈಶ್ವರಪ್ಪ ಅವರಿಗೆ ಯಾಕೆ ಸಿಗ್ಲಿಲ್ಲ? 2014ರಲ್ಲಿ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಅನ್ನ ಕಟ್ಟಿದ್ರು. ಸಂಗೊಳ್ಳಿ ರಾಯಣ್ಣ ಅನ್ನೋ ಬ್ರಿಗೇಡ್ ಅನ್ನ 2014ರಲ್ಲಿ ಕಟ್ಟಿದ್ರು. ಈಗ ಇದ್ದಕ್ಕಿದ್ದಂತೆ ಕ್ರಾಂತಿವೀರ ಬ್ರಿಗೇಡ್ ಅನ್ನ ಕಟ್ಟಿದ್ಯಾಕೆ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಇದ್ದಕ್ಕಿದ್ದಂತೆ ಕ್ರಾಂತಿವೀರ ಬ್ರಿಗೇಡ್ ಅನ್ನ ಕಟ್ಟಿದ್ಯಾಕೆ? ಅಧಿಕಾರದಲ್ಲಿದ್ದಾಗ ಈಶ್ವರಪ್ಪ ಅವರು ಉತ್ತರ ಕರ್ನಾಟಕದ ಮೇಲೆ ಪ್ರೀತಿ ಇರ್ಲಿಲ್ವಾ? ಈಗ ಇದ್ದಕ್ಕಿದ್ದಾಗೆ ಪ್ರೀತಿ ಉಕ್ಕಿದ್ಯಾಕೆ? ಈಗ ಅಧಿಕಾರದಲ್ಲಿಲ್ಲ, ಈಗ ಉತ್ತರ ಕರ್ನಾಟಕದ ಮೇಲೆ ಪ್ರೀತಿ ಉಕ್ಕಿರೋದು ಯಾಕೆ? ಅಧಿಕಾರದಲ್ಲಿ ಇದ್ದಾಗ ನಿಮ್ಮ ಪ್ರೀತಿ ಎಲ್ಲೋಗಿತ್ತು? ಏನಿದು? ಪಟ್ಟಣದ ಪೂಜಾರಿಗಳು ಹಾಗೆ ಹಿಂದುಳಿದವರಿಗೆ ಶಿಕ್ಷಣದ ಆಚಾರ ವಿಚಾರ ಅನ್ನೋ ಪ್ರಶ್ನೆ ಸಹಜವಾಗ್ತಾ ಇದೆ. ತರಬೇತಿ ನೀಡ್ತೀವಿ ಅಂತ ಹೇಳುವ ಉದ್ದೇಶ ಏನಿದೆ? ತರಬೇತಿಯನ್ನ ನೀಡ್ತೀವಿ ಅಂತ ಈಶ್ವರಪ್ಪ ಅವರ ಹೇಳ್ತಾ ಇದ್ದಾರಂತೆ. ಹಾಗಿದ್ರೆ ಈಶ್ವರಪ್ಪ ಅವರ ಹಿಂದಿನ ಉದ್ದೇಶವೇನು? ಬಿಜೆಪಿ ಮೇಲಿನ ಕೋಪಕ್ಕೆ ಈಶ್ವರಪ್ಪ ಅವರು ಅಹಿಂದ ಸಂಘಟನೆಗೆ ಈ ಸಂಘಟನೆಗೆ ಪರ್ಯಾಯ ಮಾಡ್ತಿದ್ದಾರಾ? ಬಿಜೆಪಿ ಮೇಲಿನ ಕೋಪಕ್ಕೆ ಅಹಿಂದ ಸಂಘಟನೆಗೆ ಪರ್ಯಾಯ ಮಾಡ್ತಿದ್ದಾರಾ ಅನ್ನೋ ಪ್ರಶ್ನೆ ಈಗ ಸಹಜವಾಗ್ತಾ ಇದೆ. ಅಮಿತ್ ಶಾ ಇದ್ರು, ರಾಮ್ಲಾಲ್ ರಾಷ್ಟ್ರೀಯ ಪ್ರಧಾನಮಂತ್ರಿ ಇದ್ರು, ಎಲ್ಲ ನಾಯಕರ ಕೂತ್ಕೊಂಡು ಚರ್ಚೆ ಆಯ್ತು. ನಾನು ಕೇಳಿದೆ ಯಾಕೆ ಬೇಡ ಅಂತ. ಅದಕ್ಕೆ ಉತ್ತರ ಕೊಡಿ ಅಂತ ನೋಡಿರ್ಲಿಲ್ಲ. ಇದೀಗ ಅಧಿಕಾರದಲ್ಲಿಲ್ಲ, ಯಾಕೆ ಉತ್ತರ ಕರ್ನಾಟಕದ ಮೇಲೆ ಪ್ರೀತಿ ಹುಟ್ಟಿದೆ? ಯಾಕೆ ಉತ್ತರ ಕರ್ನಾಟಕದ ಮೇಲೆ ಇದ್ದಕ್ಕಿದ್ದಾಗೆ ಪ್ರೀತಿ, ಕಾಳಜಿ, ವಿಶ್ವಾಸ ತೋರಿಸೋದಕ್ಕೆ ಕಾರಣ ಏನು? ಇಷ್ಟು ವರ್ಷ ಇಲ್ಲದೆ ಇರುವಂತಹ ಕಾಳಜಿ, ಪ್ರೀತಿ ಈಗ ಯಾಕೆ ಅನ್ನೋ ಪ್ರಶ್ನೆಗಳು ಸಹಜವಾಗ್ತಾ ಇದೆ. ಬಿಜೆಪಿ ಮೇಲಿನ ಕೋಪಕ್ಕೆ ಅಹಿಂದ ಸಂಘಟನೆಯನ್ನ ಪರ್ಯಾಯ ಕಟ್ತಾ ಇದ್ದಾರಾ ಅನ್ನೋದು ಒಂದ್ ಕಡೆ ಆಗ್ತಾ ಇದ್ರೆ, ತೀವ್ರ ಮೂಡಿಸಿದೆ ಈಶ್ವರಪ್ಪ ಅವರ ಕುತೂಹಲ. ಬ್ರಿಗೇಡ್ ಬಡಿದಾಟ ಶುರುವಾಗ್ತಾ ಇದೆ. 2 ವರ್ಷ ಕಾದ್ರೂ ಅವರು ತಮ್ಮ ಮರಳಿ ಗೂಡಿಗೆ ಸೇರೋದಕ್ಕೆ, ಬಿಜೆಪಿ ಪಕ್ಷಕ್ಕೆ ಹೋಗೋದಕ್ಕೆ, ಆದ್ರೂ ಹೋಗೋದಕ್ಕಾಗ್ಲಿಲ್ಲ ಯಾಕೆ? ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ಗೆ ಸಿಕ್ಕಂತ ಅವಕಾಶ ಬಿಜೆಪಿಯಲ್ಲಿ ಈಶ್ವರಪ್ಪ ಅವರಿಗೆ ಯಾಕೆ ಸಿಗ್ಲಿಲ್ಲ ಅಂತ. ಜಗದೀಶ್ ಶೆಟ್ಟರು ಕೂಡ ಪಕ್ಷ ಬಿಟ್ಟು ಬಿಜೆಪಿ ಪಕ್ಷವನ್ನ ಬಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಹೋಗಿದ್ರು. ಟಿಕೆಟ್ ಕೊಡ್ತಾ ಇಲ್ಲ ನನಗೆ ಅಂತ ಹೇಳ್ಬಿಟ್ಟು ಬೇರೆ
ಕಾಂಗ್ರೆಸ್ ಪಕ್ಷಕ್ಕೆ ಹೋಗಿ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧೆ ಮಾಡ್ತಾರೆ, ಅಲ್ಲೂ ಕೂಡ ಸೋಲ್ತಾರೆ. ತದನಂತರ MP ಎಲೆಕ್ಷನ್ಗೆ ಮತ್ತೆ ಬಿಜೆಪಿ ಪಕ್ಷದಿಂದ ಸ್ಪರ್ಧೆ ಮಾಡ್ತಾರೆ. ಆದ್ರೆ ಈಶ್ವರಪ್ಪ ಅವರಿಗೆ ಯಾವುದೇ ಒಂದು ಚಾನ್ಸ್ ಅನ್ನ ಕೊಡ್ಲಿಲ್ವಾ ಬಿಜೆಪಿ ಅನ್ನೋದು ಒಂದು ಆಗ್ತಾ ಇದೆ. ಜೊತೆಗೆ ಜಗದೀಶ್ ಶೆಟ್ಟರ್ ಅವರಿಗೆ ಕೊಟ್ಟಂತ ಅವಕಾಶಗಳು ಈಶ್ವರಪ್ಪ ಅವರಿಗೆ ಯಾಕೆ ಕೊಡ್ಲಿಲ್ಲ ಅನ್ನೋದು ಮತ್ತೊಂದು ಪ್ರಶ್ನೆ. ಜಗದೀಶ್ ಶೆಟ್ಟರ್ಗೆ ಸಿಕ್ಕಂತ ಅವಕಾಶ ಈಶ್ವರಪ್ಪ ಅವರಿಗೆ ಯಾಕೆ ಸಿಗ್ಲಿಲ್ಲ? 2014ರಲ್ಲಿ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಅನ್ನ ಕಟ್ಟಿದ್ರು. ಇದೀಗ ರಾಯಣ್ಣ ಬ್ರಿಗೇಡ್ ಅನ್ನ ಕಟ್ಟೋದಕ್ಕೆ ಮುಂದಾಗಿದ್ದಾರೆ. ಇದಕ್ಕಿದ್ದ ಹಾಗೆ ಕ್ರಾಂತಿವೀರ ಬ್ರಿಗೇಡ್ ಕಟ್ಟಿದ್ಯಾಕೆ? ಅಧಿಕಾರದಲ್ಲಿದ್ದಾಗ ಉತ್ತರ ಕರ್ನಾಟಕದ ಮೇಲಿರದ ಪ್ರೀತಿ ಈಗ ಉಕ್ಕಿರೋದ್ಯಾಕೆ? ಏನಿದು? ಪಟ್ಟಣದ ಪೂಜಾರಿಗಳು ಹಾಗೆ ಹಿಂದುಳಿದವರಿಗೆ ಶಿಕ್ಷಣ, ಆಚಾರ ವಿಚಾರ ತರಬೇತಿ ನೀಡ್ತೀವಿ ಅಂತ ಹೇಳ್ತಾ ಇರುವ ಈಶ್ವರಪ್ಪ ಅವರ ಉದ್ದೇಶವಾದ್ರೂ ಏನು? ಬಿಜೆಪಿ ಕೋಪಕ್ಕೆ ಅಹಿಂದ ಸಂಘಟನೆಯ ಪರ್ಯಾಯನ ಅನ್ನೋ ಪ್ರಶ್ನೆ ಈಗ ಸಹಜವಾಗ್ತಾ ಇದೆ. ಹಿಂದೆ ರಾಯಣ್ಣ ಬ್ರಿಗೇಡ್ ಇದ್ದ ಹೋಗಿ ಕಂಪ್ಲೇಂಟ್ ಮಾಡಿದಾಗ ಮಾತಾಡ್ಬಿಡಿಯಪ್ಪ, ಇದೊಂದು ಸಂಘಟನೆ ಬೆಳೆದ್ರೆ ತೊಂದರೆ ಆಗತ್ತೆ ಅಂತ ಕೆಲವು ವ್ಯಕ್ತಿಗಳಿಗೆ ಕೇಂದ್ರ ಕಂಪ್ಲೇಂಟ್ ಮಾಡಿ ಕೇಂದ್ರ ನಾಯಕರು ಕರೆದ್ರು, ಡೆಲ್ಲಿ ಬಹಳ ದೊಡ್ಡವ್ರ ಜೊತೆ ನಾನು ಕೂರಿಸ್ಕೊಂಡ್ರು. ಅಮಿತ್ ಶಾ ಇದ್ರು, ರಾಮ್ಲಾಜಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಇದ್ರು, ಎಲ್ಲ ನಾಯಕರ ಕೂತ್ಕೊಂಡು ಚರ್ಚೆ ಆಯ್ತು. ನಾನು ಕೇಳಿದೆ ಯಾಕೆ ಬೇಡ ಅಂತ. ಅದಕ್ಕೆ ಉತ್ತರ ಕೊಡಿ ಅಂತ ಮಾನ್ಯ ಅಮಿತ್ ಶಾ ಯಡಿಯೂರಪ್ಪಗೆ ಕೇಳಿದ್ರು. ಬೇಡ ಅಷ್ಟೇ, ಏನು ಉತ್ತರ ಕೊಡ್ಲಿಲ್ಲ. ಅರ್ಧ ದಿನ ಚರ್ಚೆ ಆಯ್ತು. ಕೊನೆಗೆ ಬೇಡ, ಬಹಳ ಚರ್ಚೆ ಮಾಡಕ್ಕೆ ಹೋಗ್ಬೇಡ, ಅವರೆಲ್ಲ ಬೇಡ ಅಂತ ಹೇಳ್ಕೊಂಡವ್ರು ನಿಲ್ಸ್ಬಿಡುವ. ದೊಡ್ಡವ್ರ ಮಾತು ಕೇಳೋ ಅಭ್ಯಾಸ ನಂಗೆ ಅವ್ರಿಗೆ ಇತ್ತು, ತಪ್ಪು ಮಾಡಿದೆ ಅಂತ ಅನಿಸ್ತಾ ಇದೆ. ಹಾಗಾಗಿ ಅದು ನಿಲ್ಲಿಸ್ತೀವಿ. ಇವತ್ತೇನಾದ್ರೂ ಅದು ಮುಂದುವರೆದಿದ್ದಿದ್ರೆ ಕರ್ನಾಟಕ ರಾಜ್ಯದಲ್ಲಿ ದಲಿತರಿಗೆ ಹಿಂದುಳಿದವರಿಗೆ ದೊಡ್ಡ ಧ್ವನಿಯಾಗಿರ್ತಿತ್ತು. ಆದ್ರೆ ಈಗ ಮತ್ತೆ ಆರಂಭ ಮಾಡ್ತಾ ಇದ್ದೀವಿ ಎಲ್ಲ. ಮತ್ತೆ ಅವಾಗ ನಾವು ಮಾಡಿದ್ದು ಈ ರೀತಿ ಸಾಧು ಸಂತರು, ಅದೇ ರೀತಿ ಯಾರು ಪೂಜಾ ಲೀಡರ್ಶಿಪ್ ತಗೊಂಡಿರ್ಲಿಲ್ಲ. ಈಗ ಅದೇ ಲೀಡರ್ಶಿಪ್ ನಿರ್ಮಾಣ ಮಾಡಿದ್ದು ಅದೇ. ಉದಾಹರಣೆಗೆ ಹಿಂದುಳಿದವರು ದಲಿತರು ಅನ್ನೋದ್ರ ಬಗ್ಗೆ ಮಾತಾಡೇ ಇಲ್ಲ ಅಂದ್ರೆ ಆ ಹಿಂದುಳಿದವರಿಗೆ ದಲಿತರಿಗೆ ಆ ಹಿಂದುಳಿದ ಮತ್ತು ದಲಿತ ಮಠಾಧಿಪತಿಗಳ ಒಕ್ಕೂಟ ಮಾಡಿ ನನ್ನ ಅಪ್ರೋಚ್ ಮಾಡಿದಾಗ 109 ಕೋಟಿ ರೂಪಾಯಿ ಎಲ್ಲ ಈ ವ್ಯವಸ್ಥೆಗೂ ರಾಜಕಾರಣ ಏನು ಸಂಬಂಧ ಇಲ್ಲ. ಹಿಂದೆ ರಾಯಣ್ಣ ಬ್ರಿಗೇಡ್ ಇದ್ದ ಹೋಗಿ ಕಂಪ್ಲೇಂಟ್ ಮಾಡಿದಾಗ ಮಾತಾಡ್ಬಿಡಿಯಪ್ಪ, ಇದೊಂದು ಸಂಘಟನೆ ಬೆಳೆದ್ರೆ ತೊಂದರೆ ಆಗತ್ತೆ ಅಂತ ಕೆಲವು ವ್ಯಕ್ತಿಗಳಿಗೆ ಕೇಂದ್ರ ಕಂಪ್ಲೇಂಟ್ ಮಾಡಿ ಕೇಂದ್ರ ನಾಯಕರು ಕರೆದ್ರು, ಡೆಲ್ಲಿ ಬಹಳ ದೊಡ್ಡವ್ರ ಜೊತೆ ನಾನು ಕೂರಿಸ್ಕೊಂಡ್ರು. ಅಮಿತ್ ಶಾ ಇದ್ರು, ರಾಮ್ಲಾಜಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಇದ್ರು, ಎಲ್ಲ ನಾಯಕರ ಕೂತ್ಕೊಂಡು ಚರ್ಚೆ ಆಯ್ತು. ನಾನು ಕೇಳಿದೆ ಯಾಕೆ ಬೇಡ ಅಂತ. ಅದಕ್ಕೆ ಉತ್ತರ ಕೊಡಿ ಅಂತ ಮಾನ್ಯ ಅಮಿತ್ ಶಾ ಯಡಿಯೂರಪ್ಪಗೆ ಕೇಳಿದ್ರು. ಬೇಡ ಅಷ್ಟೇ, ಏನು ಉತ್ತರ ಕೊಡ್ಲಿಲ್ಲ. ಅರ್ಧ ದಿನ ಚರ್ಚೆ ಆಯ್ತು. ಕೊನೆಗೆ ಬೇಡ, ಬಹಳ ಚರ್ಚೆ ಮಾಡಕ್ಕೆ ಹೋಗ್ಬೇಡ, ಅವರೆಲ್ಲ ಬೇಡ ಅಂತ ಹೇಳ್ಕೊಂಡವ್ರು ನಿಲ್ಸ್ಬಿಡುವ. ದೊಡ್ಡವ್ರ ಮಾತು ಕೇಳೋ ಅಭ್ಯಾಸ ನಂಗೆ ಅವ್ರಿಗೆ ಇತ್ತು, ತಪ್ಪು ಮಾಡಿದೆ ಅಂತ ಅನಿಸ್ತಾ ಇದೆ. ಹಾಗಾಗಿ ಅದು ನಿಲ್ಲಿಸ್ತೀವಿ. ಇವತ್ತೇನಾದ್ರೂ ಅದು ಮುಂದುವರೆದಿದ್ದಿದ್ರೆ ಕರ್ನಾಟಕ ರಾಜ್ಯದಲ್ಲಿ ದಲಿತರಿಗೆ ಹಿಂದುಳಿದವರಿಗೆ ದೊಡ್ಡ ಧ್ವನಿಯಾಗಿರ್ತಿತ್ತು. ಆದ್ರೆ ಈಗ ಮತ್ತೆ ಆರಂಭ ಮಾಡ್ತಾ ಇದ್ದೀವಿ ಎಲ್ಲ. ಮತ್ತೆ ಅವಾಗ ನಾವು ಮಾಡಿದ್ದು ಈ ರೀತಿ ಸಾಧು ಸಂತರು, ಅದೇ ರೀತಿ ಯಾರು ಪೂಜಾ ಲೀಡರ್ಶಿಪ್ ತಗೊಂಡಿರ್ಲಿಲ್ಲ. ಈಗ ಅದೇ ಲೀಡರ್ಶಿಪ್ ನಿರ್ಮಾಣ ಮಾಡಿದ್ದು ಅದೇ. ಉದಾಹರಣೆಗೆ ಹಿಂದುಳಿದವರು ದಲಿತರು ಅನ್ನೋದ್ರ ಬಗ್ಗೆ ಮಾತಾಡೇ ಇಲ್ಲ ಅಂದ್ರೆ ಆ ಹಿಂದುಳಿದವರಿಗೆ ದಲಿತರಿಗೆ ಆ ಹಿಂದುಳಿದ ಮತ್ತು ದಲಿತ ಮಠಾಧಿಪತಿಗಳ ಒಕ್ಕೂಟ ಮಾಡಿ ನನ್ನ ಅಪ್ರೋಚ್ ಮಾಡಿದಾಗ 109 ಕೋಟಿ ರೂಪಾಯಿ ಎಲ್ಲ ಈ ವ್ಯವಸ್ಥೆಗೂ ರಾಜಕಾರಣ ಏನು ಸಂಬಂಧ ಇಲ್ಲ. ಹಿಂದೆ ರಾಯಣ್ಣ ಬ್ರಿಗೇಡ್ ಇದ್ದ ಹೋಗಿ ಕಂಪ್ಲೇಂಟ್ ಮಾಡಿದಾಗ ಮಾತಾಡ್ಬಿಡಿಯಪ್ಪ,
ಇದೊಂದು ಸಂಘಟನೆ ಬೆಳೆದ್ರೆ ತೊಂದರೆ ಆಗತ್ತೆ ಅಂತ ಕೆಲವು ವ್ಯಕ್ತಿಗಳಿಗೆ ಕೇಂದ್ರ ಕಂಪ್ಲೇಂಟ್ ಮಾಡಿ ಹೊರಗೆ ಕೇಂದ್ರ ನಾಯಕರು ಕರೆದ್ರು ಡೆಲ್ಲಿ ಕರೆದ್ರು ಬಹಳ ದೊಡ್ಡ ಜೊತೆ ನಾನು ಕೂರಿಸ್ಕೊಂಡ್ರು. ಅಮಿತ್ ಶಾ ಇದ್ರು, ಕಾಮಲಾಜಿ ರಾಷ್ಟ್ರೀಯ ಅಧ್ಯಕ್ಷ ಇದ್ರು, ಎಲ್ಲ ನಾಯಕರ ಕೂತ್ಕೊಂಡು ಚರ್ಚೆ ಆಯ್ತು. ನಾನು ಕೇಳಿದೆ ಯಾಕೆ ಬೇಡ ಅಂತ, ಅದಕ್ಕೆ ಉತ್ತರ ಕೊಡಿ ಅಂತ ಮಾನ್ಯ ಅಮಿತ್ ಶಾ ಯಡಿಯೂರಪ್ಪಗೆ ಕೇಳಿದ್ರು. ಬೇಡ ಅಷ್ಟೇ, ಏನು ಉತ್ತರ ಕೊಡ್ಲಿಲ್ಲ. ಅರ್ಧ ದಿನ ಚರ್ಚೆ ಆಯ್ತು. ಕೊನೆಗೆ ಈಗ ಬೇಡ, ಬಹಳ ಚರ್ಚೆ ಮಾಡಕ್ಕೆ ಹೋಗ್ಬೇಡ, ಅವ್ರೇನೋ ಬೇಡ ಅಂತ ಹೇಳ್ಕೊಂಡವ್ರು ನಿಲ್ಸ್ಬಿಡುವ. ದೊಡ್ಡವ್ರ ಮಾತು ಕೇಳೋ ಅಭ್ಯಾಸ ನಂಗೆ ಅವಾಗ ಇತ್ತು, ತಪ್ಪು ಮಾಡಿದೆ ಅಂತ ಅನಿಸ್ತಾ ಇದೆ. ಹಾಗಾಗಿ ಅದು ನಿಲ್ಲಿಸ್ತೀವಿ. ಇವತ್ತೇನಾದ್ರೂ ಅದು ಮುಂದುವರೆದಿದ್ದಿದ್ರೆ ಕರ್ನಾಟಕ ರಾಜ್ಯದಲ್ಲಿ ದಲಿತರಿಗೆ ಹಿಂದುಳಿದವರಿಗೆ ದೊಡ್ಡ ಧ್ವನಿಯಾಗಿರ್ತಿತ್ತು. ಆದ್ರೆ ಈಗ ಮಾಜಿ ಡಿಸಿಎಂ ಈಶ್ವರಪ್ಪ ಇದೀಗ ಉತ್ತರ ಕರ್ನಾಟಕಕ್ಕೆ ಭೇಟಿ ಕೊಟ್ಟಿದ್ದಾರೆ. ಹುಣಸಗಿ ತಾಲೂಕಿನ ನೀಲಕಂಠೇಶ್ವರ ಸಭಾಭವನದಲ್ಲಿ ಈಶ್ವರಪ್ಪ ಭೇಟಿಯನ್ನ ನೀಡಿದ್ದು ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ. ಬ್ರಿಗೇಡ್ ಬಡದಾಟ ಅಂತ ಹೇಳಬಹುದು. 2 ವರ್ಷ ಕಾಯ್ದು ಮರಳಿ ಗೂಡಿಗೆ ಯಾಕೆ ಹೋಗ್ಲಿಲ್ಲ ಈಶ್ವರಪ್ಪ ಅವರು ಅನ್ನೋ ಒಂದು ಪ್ರಶ್ನೆ ಆಗಿದ್ರೆ, ಜಗದೀಶ್ ಶೆಟ್ಟರ್ ಅವರಿಗೆ ಸಿಕ್ಕಂತ ಅವಕಾಶ ಮಾಜಿ ಸಚಿವ ಈಶ್ವರಪ್ಪ ಅವರಿಗೆ ಯಾಕೆ ಸಿಗ್ಲಿಲ್ಲ ಮತ್ತೊಂದು ಪ್ರಶ್ನೆ ಸಹಜವಾಗಿದೆ. 2014ರಲ್ಲಿ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಅನ್ನ ಕಟ್ಟಿದ್ರು. ಇದೀಗ ಇದ್ದಕ್ಕಿದ್ದಂತೆ ಕ್ರಾಂತಿ ವೀರ ಬ್ರಿಗೇಡ್ ಅನ್ನ ಕಟ್ಟಿದ್ಯಾಕೆ? ಇದು ಒಂದು ಪ್ರಶ್ನೆ ಆಗಿದ್ರೆ, ಅಧಿಕಾರದಲ್ಲಿ ಇದ್ದಂತ ವೇಳೆ ಮಾಜಿ ಸಚಿವ ಈಶ್ವರಪ್ಪ ಅವರು ಉತ್ತರ ಕರ್ನಾಟಕದ ಮೇಲೆ ಇರದಿದ್ದ ಪ್ರೀತಿ ಇದೀಗ ಇದ್ದಕ್ಕಿದ್ದಾಗೆ ಹುಕ್ಕಿದ್ಯಾಕೆ? ಏನಿದು? ಪಟ್ಟಣದ ಪೂಜಾರಿಗಳು ಮತ್ತು ಹಿಂದುಳಿದ ವರ್ಗದವರಿಗೆ ಶಿಕ್ಷಣ ಆಚಾರ ವಿಚಾರ ತರಬೇತಿ ನೀಡ್ತೀವಿ ಅಂತ ಹೇಳ್ತಾ ಇರೋದು ಯಾಕೆ ಈಶ್ವರಪ್ಪನವರು? ಇವರ ಹಿಂದಿರುವ ಉದ್ದೇಶವೇನು? ಬಿಜೆಪಿ ಮೇಲೆ ಕೋಪಕ್ಕೆ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಅವರು ಅಹಿಂದ ಸಂಘಟನೆಗೆ ಪರ್ಯಾಯ ಆಗ್ತಾ ಇದ್ದಾರಾ? ಅಹಿಂದ ಸಂಘಟನೆಯನ್ನ ಸೃಷ್ಟಿ ಮಾಡ್ತಾ ಇದ್ದಾರಾ ಅನ್ನೋದು ಮತ್ತೊಂದು ಪ್ರಶ್ನೆ. ಹಿಂದುಳಿದವರಿಗೆ ದೊಡ್ಡ ಧ್ವನಿಯಾಗಿರ್ತಿತ್ತು. ಆದ್ರೆ ಈಗ ಮತ್ತೆ ಆರಂಭ ಮಾಡ್ತಾ ಇದ್ದೀವಿ ಎಲ್ಲ. ಮತ್ತೆ ಅವಾಗ ನಾವು ಮಾಡಿದ್ದು ಈ ರೀತಿ ಸಾಧು ಸಂತರು, ಅದೇ ರೀತಿ ಯಾರು ಪೂಜಾರ ಲೀಡರ್ಶಿಪ್ ತಗೊಂಡಿರ್ಲಿಲ್ಲ. ಈಗ ಅದೇ ಲೀಡರ್ಶಿಪ್ ನಿರ್ಮಾಣ ಮಾಡಿದ್ದು ಅದೇ. ಉದಾಹರಣೆಗೆ ಹಿಂದುಳಿದವರು ದಲಿತರು ಅನ್ನೋದ್ರ ಬಗ್ಗೆ ಮಾತಾಡೇ ಇಲ್ಲ ಅಂದ್ರೆ, ಆ ಹಿಂದುಳಿದವರಿಗೆ ದಲಿತರಿಗೆ ಆ ಹಿಂದುಳಿದ ಮತ್ತು ದಲಿತ ಮಠಾಧಿಪತಿಗಳ ಒಕ್ಕೂಟ ಮಾಡಿ ನನ್ನ ಅಪ್ರೋಚ್ ಮಾಡಿದಾಗ 109 ಕೋಟಿ ರೂಪಾಯಿ ಎಲ್ಲ ಈ ವ್ಯವಸ್ಥೆಗೂ ರಾಜಕಾರಣ ಏನು ಸಂಬಂಧ ಇಲ್ಲ. ಹಿಂದೆ ರಾಯಣ್ಣ ಬ್ರಿಗೇಡ್ ಇದ್ದ ಹೋಗಿ ಕಂಪ್ಲೇಂಟ್ ಮಾಡಿದಾಗ ಮಾತಾಡ್ಬೇಡಿಯಪ್ಪ, ಇದೊಂದು ಸಂಘಟನೆ ಬೆಳೆದ್ರೆ ತೊಂದರೆ ಆಗತ್ತೆ ಅಂತ ಕೆಲವು ವ್ಯಕ್ತಿಗಳಿಗೆ ಕೇಂದ್ರ ಕಂಪ್ಲೇಂಟ್ ಮಾಡಿ ಹೊರಗೆ ಕೇಂದ್ರ ನಾಯಕರು ಕರೆದ್ರು ಡೆಲ್ಲಿ ಕರೆದ್ರು. ಬಹಳ ದೊಡ್ಡ ಜೊತೆ ನಾನು ಕೂರಿಸ್ಕೊಂಡ್ರು. ಅಮಿತ್ ಶಾ ಇದ್ರು, ಕಾಮಲಾಜಿ ರಾಷ್ಟ್ರೀಯ ಅಧ್ಯಕ್ಷ ಇದ್ರು. ಏನಿದು? ಪಟ್ಟಣದ ಪೂಜಾರಿಗಳು ಹಾಗೆ ಹಿಂದುಳಿದವರಿಗೆ ಶಿಕ್ಷಣ ಆಚಾರ ವಿಚಾರ ತರಬೇತಿ ನೀಡ್ತೀವಿ ಅಂತ ಹೇಳ್ತಾ ಇರುವ ಈಶ್ವರಪ್ಪ ಅವರ ಉದ್ದೇಶವೇನು? ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ನಂದು ಪೂಜಾರಿ ಅವರು. ನಂದು ಪೂಜಾರಿ, ಏನಿದು ಈ ಪ್ರಕರಣ? ಈ ಬಗ್ಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನ ನೀಡುದಾದ್ರೆ. ಗಂಗಾ ಅವ್ರೆ, ಯಾಕಂದ್ರೆ ನೀವು ವಾಯ್ಸ್ ಸರಿಯಾಗಿ ಕೇಳಿಸ್ತಾ ಇಲ್ಲ. ಆಕ್ಚುಲಿ ನಿನ್ನೆ ದಿನಾಂಕ 13ರಂದು ದಿಢೀರ್ನೆ ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕಿಗೆ ಸನ್ಮಾನ್ಯ ಈಶ್ವರಪ್ಪನವರು ಭೇಟಿ ಕೊಡ್ತಾರೆ. ಏನಂದ್ರೆ, ಈ ಹಿಂದೆ ತಮ್ಗೆ ಗೊತ್ತಿರ್ಬೇಕು, 2014ರಲ್ಲಿ ಸಂಗೊಳ್ಳಿ ರಾಯಣ್ಣ ಯುವೆ ಬ್ರಿಗೇಡ್ ಅಂತ ಹೇಳ್ಬಿಟ್ಟು ಒಂದು ಸಂಚಲನ ಮೂಡಿಸಿ ರಾಜ್ಯಾದ್ಯಂತ ಎಲ್ಲ ಒಂದು ಏನು ಈ ಸಮಾಜದವರನ್ನ ಹಿಂದುಳಿದ ವರ್ಗದವರಂತ ಹೇಳ್ಕೊಂಡು ಆ ಒಂದು ಹೆಸರಿನಲ್ಲಿ ಕಟ್ಟಿ ಹಾಕಿದ್ರು. ಆದ್ರೆ ಇದಕ್ಕಿಂತಾಗೆ ಯಾಕೋ ಆ ರಾಯಣ್ಣ ಬ್ರಿಗೇಡ್ ಮೇಲಿನ ಅಂದ್ರೆ ಹೈಕಮಾಂಡಿನಿಂದ ಏನು ಆದೇಶ ಬಂತು ಅಥವಾ ಇದನ್ನ ಮಾಡಬೇಡಿ ಅಂತ ಏನಾದ್ರು ತಡೆ ಹಿಡಿದ್ರೆ ಗೊತ್ತಿಲ್ಲ, ಅದನ್ನ ಇದಕ್ಕಿದ್ದಂಗೆ ಕೈ ಬಿಡ್ತಾರೆ. ಆಮೇಲೆ ನಡೆದಿರ್ತಕ್ಕಂಥ ರಾಜಕೀಯ ಬೆಳವಣಿಗೆಗಳು ಎಲ್ಲ ತಮಗೆಲ್ಲ ಗೊತ್ತಿದೆ.
ಈಶ್ವರಪ್ಪನವರು ಎಲ್ಲ ಒಂದ್ ಕಡೆ ಬಿಜೆಪಿಯಿಂದ ಹೊರದಬ್ಬಲಾಗಿರ್ತಕ್ಕಂತ ನಾಯಕ ಅನ್ನೋದಕ್ಕೆ ಇದು ಒಂದು ಸಾಕ್ಷಿ. ಯಾಕಂದ್ರೆ ಈಗಾಗಲೇ ಸುಮಾರು ಜನ ಬಿಜೆಪಿಯಿಂದ ಆಚೆ ಬಂದಾಗ ಕೆಲವರು ಗರ್ವಾಪಸಿ ಅಂತ ಹೇಳ್ಬಿಟ್ಟು, ಉದಾಹರಣೆಗೆ ಜಗದೀಶ್ ಶೆಟ್ಟರ್ ಕೂಡ ಹೋಗ್ತಾರೆ. ಆದ್ರೆ ಇವರು ಪಕ್ಷೇತರವಾಗಿ ಸ್ಪರ್ಧಿಸಿ ಸೋತು ಆಮೇಲೆ ಏನು ಇವಾಗ ಕ್ರಾಂತಿವೀರ ಬ್ರಿಗೇಡ್ ಅಂತ ಒಂದು ಕಟ್ಕೊಂಡು ಇಲ್ಲಿ ಬಂದಿದ್ದಾರೆ. ಏನು ಈಶ್ವರಪ್ಪನವರು ಇದೊಂದು ಪ್ರಾದೇಶಿಕ ಸಂಘಟನೆ, ರಾಜಕೀಯ ಪಕ್ಷವಾಗಿ ಹೊರಹೊಮ್ಮಿಸ್ಲಿಕ್ಕೆ ಬಂದಿದ್ದಾರೋ ಅಥವಾ ಏನನ್ನೋದನ್ನ ಅವರು ಒಂದು ಸ್ಪಷ್ಟವಾದ ಮಾತುಗಳಲ್ಲಿ ಹೇಳ್ತಾ ಇಲ್ಲ. ಆದ್ರೆ ಹಿಂದುಳಿದ ದಲಿತರ, ಶೈಕ್ಷಣಿಕವಾಗಿ ಹಿಂದುಳಿದಂತ ಜನರ ಒಂದು ಶಿಕ್ಷಣ ಮಟ್ಟವನ್ನ ನಾನು ಹೆಚ್ಚಿಸಲಿಕ್ಕೆ ಈ ಒಂದು ಸಂಘಟನೆಯನ್ನ ಕಟ್ಟಿದ್ದೀನಿ ಅನ್ನೋ ಮಾತನ್ನ ಹೇಳ್ತಾರೆ ಗಂಗಾ. ಇಲ್ಲಿ ಒಂದು ವಿಷಯವನ್ನ ನಾವು ಗಮನಿಸಬಹುದು. ಯಾಕಂತಂದ್ರೆ ಅಧಿಕಾರದಲ್ಲಿ ಇದ್ದಾಗ ಈಶ್ವರಪ್ಪ ಅವರಿಗೆ ಉತ್ತರ ಕರ್ನಾಟಕದ ಮೇಲೆ ಅಷ್ಟೊಂದು ಪ್ರೀತಿ ಇರ್ಲಿಲ್ಲ. ಈಗ ಇದ್ದಕ್ಕಿದ್ದ ಹಾಗೆ ಯಾಕೆ ಇಷ್ಟೊಂದು ಪ್ರೀತಿ ಅಂತ? ಎಸ್ ಗಂಗಾ, ಏನಾಗಿದೆ ಅಂತಂದ್ರೆ ಸುಮಾರು ಒಂದು 4 ದಶಕಗಳವರೆಗೆ ಅವರು ರಾಜ್ಯ ರಾಜಕಾರಣದಲ್ಲಿ ಸಕ್ರಿಯವಾಗಿರ್ತಕ್ಕಂಥವ್ರು, ಬಿಜೆಪಿಯ ಒಬ್ಬ ಹಿರಿಯ ನಾಯಕರು KS ಈಶ್ವರಪ್ಪನವರು. ಜೊತೆಗೆ 2014ರಲ್ಲಿ ಮತ್ತೆ ಅದರ ಹಿಂದೆ ಅವರು ಏನು ಇಂಧನ ಸಚಿವರಾಗಿ ಡೆಪ್ಯೂಟಿ CM ಆಗಿ ಕೂಡ ಒಂದು ರಾಜ್ಯ ಸರ್ಕಾರದಲ್ಲಿ ಕೆಲಸ ಮಾಡ್ತಾರೆ. ಆ ಸಂದರ್ಭದಲ್ಲಿ ಉತ್ತರ ಕರ್ನಾಟಕದ ಒಂದು ಹೆಸರು ಎತ್ತದೇ ಇರ್ತಕ್ಕಂಥವ್ರು, ಹಿಂದುಳಿದ ದಲಿತ ಮತ್ತೆ ಅಹಿಂದ ಅಂತಕ್ಕಂಥ ಏನು ಈ ಒಂದು ತುಳಿತಕ್ಕ ಒಳಗಾಗಿರ್ತಕ್ಕಂಥ ಸಮುದಾಯದ ಬಗ್ಗೆ ಧ್ವನಿ ಎತ್ತದಂತ ಸನ್ಮಾನ್ಯ ಈಶ್ವರಪ್ಪನವರು ದಿಢೀರ್ನೆ ಈಗ ಈ ತರದ ಒಂದು ಏನು ಟರ್ನ್ ತಗೊಂಡು ನಾನು ದಲಿತರನ್ನ, ಹಿಂದುಳಿದವ್ರನ್ನ ನಾನು ಉದ್ಧಾರ ಮಾಡ್ತೀನಿ, ನಾನು ಈ ಸಂಘಟನೆ ಮುಖಾಂತರ ಅವರಿಗೆ ನಾನು ಏನು ಒಂದು ಮುಖ್ಯವಾಹಿನಿಗೆ ತರ್ಲಿಕ್ಕೆ ಬಂದಿದ್ದೀನಿ. ಜೊತೆಗೆ ಒಂದು ಬಹುತೇಕ ಜನಗಳ ಒಂದು ಆಶಾಸ್ಪದ ಮಾತುಗಳನ್ನ ಈಗಾಗಲೇ ಹರಿದಾಡ್ತಾ ಇದೆ ಗಂಗಾ. ಏನಂತಂದ್ರೆ ಈ ಪಟ್ಟದ ಪೂಜಾರಿಗಳಿಗೆ ಮತ್ತು ಮಠಾಧೀಶರಿಗೆ ಶಿಕ್ಷಣ ನೀಡಬೇಕು, ಆಚಾರ ವಿಚಾರಗಳ ಬಗ್ಗೆ ಹೇಳ್ಬೇಕು ಅನ್ನೋದು ಎಲ್ಲೋ ಒಂದ್ ಕಡೆ ಆಶಾಸ್ಪದ ಮಾತುಗಳಂತ ಜನಗಳು ಆಡ್ಕೊಳ್ತಾ ಇದ್ದಾರೆ. ನೋಡಿ, ಫಸ್ಟ್ ಆಫ್ ಆಲ್ ಅಧಿಕಾರ ಇದ್ದಾಗ ಉತ್ತರ ಕರ್ನಾಟಕ ಭಾಗದಲ್ಲಿ ಇರ್ತಕ್ಕಂಥ ಕೊರತೆಗಳನ್ನ ಅಥವಾ ಇಲ್ಲಿಯ ರಸ್ತೆಗಳನ್ನ, ಇಲ್ಲಿ ಜನರ ವಸತಿ ನಿಲಯಗಳನ್ನ ಅದ್ರ ಬಗ್ಗೆ ಕಿವಿಗೊಡದಂತ ಸನ್ಮಾನ್ಯ ಈಶ್ವರಪ್ಪನವರು ಇದ್ಕಿದ್ದಂಗೆ ಈಗ ಬಂದಿದ್ದಾರೆ. ಅಂದ್ರೆ ಯಾವಾಗ ಇವರಿಗೆ ಬಿಜೆಪಿಯಲ್ಲಿ ಮತ್ತೊಮ್ಮೆ ಮರಳಿ ಹೋಗ್ಲಿಕ್ಕೆ ಸ್ಥಾನವೇ ಇಲ್ಲದ ಆಯ್ತಲ್ಲ, ಆವಾಗ ಇವ್ರು ಏನ್ ಮಾಡ್ತಾರೆ, ಸೊ ಈ ತರದ ಒಂದು ಸಾಹಸಕ್ಕೆ ಕೈ ಹಾಕಿದಾರೇನೋ ಅಂತಕ್ಕಂತ ಒಂದು ಮಾತು ಈ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತದೆ ಗಂಗಾ. ಮತ್ತೊಂದು ಕಡೆ ನಾವು ಗಮನಿಸ್ತಾ ಹೋದ್ರೆ ಜಗದೀಶ್ ಶೆಟ್ಟರ್ ಅವರಿಗೆ ನೀಡಿದಂತಹ ಸ್ಥಾನ ಮತ್ಯಾಕೆ ಈಶ್ವರಪ್ಪ ಅವರಿಗೆ ನೀಡಲಿಲ್ಲ? ಈ ಒಂದು ಕಾರಣಕ್ಕೋಸ್ಕರ ನಾನು ಬಿಜೆಪಿಯಲ್ಲಿ ಹಿಡಿತವನ್ನ ಮತ್ತೆ ಸಾಧಿಸಬೇಕು ಅನ್ನೋ ಒಂದು ಕಾರಣಕ್ಕೆ ಈ ರೀತಿಯಾದಂತಹ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ನಿಜ, ಬಹುತೇಕ ಈಶ್ವರಪ್ಪನವ್ರಿಗೆ ಎಲ್ಲೋ ಒಂದ್ ಕಡೆ ಬಿಜೆಪಿಯಲ್ಲಿ ಬೇರೆ ಜಗದೀಶ್ ಶೆಟ್ಟರ್ ಆಗಿರ್ಬೋದು, ಇನ್ನಿತರ ನಾಯಕರುಗಳಿಗೆ ಸಿಕ್ಕಂತ ಸ್ಥಾನಮಾನಗಳು ಸಿಕ್ಲಿಲ್ಲ ಅಂತ ಹೇಳೋದು ನಿಜ. ಎಲ್ಲ ಒಂದ್ ಕಡೆ ಒಂದು ಅಪ್ಪ ಮಕ್ಕಳ ಏನು ಕುಟುಂಬ ರಾಜಕಾರಣದಿಂದ ಈಶ್ವರಪ್ಪ ಅವರು ಸೀನಿಯರ್ ಆಗಿದ್ರು ಕೂಡ ಪಕ್ಷದಲ್ಲಿ, ಅವರ ಮಗನಿಗೂ ಕೂಡ ಅಲ್ಲಿ ಒಂದು ಟಿಕೆಟ್ ಸಿಗದೆ ಇರತಕ್ಕಂತ ಒಂದು ಕಾರಣ ಒಂದ್ ಕಡೆ ಆದ್ರೆ, ಸ್ವತಃ ಈಶ್ವರಪ್ಪನವರನ್ನೇ ಅಲ್ಲಿ ಚುನಾವಣೆಯಲ್ಲಿ ಅವರಿಗೆ ಒಂದು ಅವಕಾಶ ಸಿಗದಿರತಂತ ಒಂದು ಕಾರಣ, ಇವೆಲ್ಲವೂ ಕಾರಣಗಳಿಂದ ಎಲ್ಲೋ ಒಂದು ಬಿಜೆಪಿಯ ರಾಜ್ಯ ಒಂದು ಏನು ಅದಿದೆಯಲ್ಲ, ಹಲೋ ಹಲೋ ಈಗ ಈ ತರದ ಒಂದು ಬಿಜೆಪಿಯ ಒಳಾಡಳಿತದಲ್ಲಿ ಏನು ಈ ಕಚ್ಚಾಟಗಳಿದೆಯಲ್ಲ, ಈ ಆಂತರಿಕ ಜಗಳದಿಂದ ಕೆಲವೊಂದಷ್ಟು ನಾಯಕರುಗಳ ಅಸಮಾಧಾನಕ್ಕೆ ಕಾರಣ ಆಗಿದೆ. ಉದಾಹರಣೆಗೆ ಈಗ ನಾವು ಈ ಬಸವನಗೌಡ ಪಾಟೀಲ್ ಯತ್ನಾಳ್ ಅವ್ರನ್ನ ತಗೋಬಹುದು. ಅವರು ಕೂಡ ಎಲ್ಲೋ ಒಂದು ಕಡೆ ಯಡಿಯೂರಪ್ಪನವರ ಒಂದು ಮನೆತನವನ್ನ ಟಾರ್ಗೆಟ್ ಇಟ್ಕೊಂಡು ಅವರು ಕೂಡ ಅದೇ ಪಕ್ಷದಲ್ಲಿದ್ರು ಕೂಡ ಹಿಗ್ಗಾಮುಗ್ಗ ಅವರನ್ನ ಟೀಕೆಗೆ ಗುರಿಪಡಿಸ್ತಾರೆ, ಅವ್ರ ಬಗ್ಗೆ ಮಾತನಾಡ್ತಾರೆ. ಸೊ ಜೊತೆಗೆ ಎಲ್ಲರೂ ಈ ತರ ಒಂದು ಈ ಬಿಜೆಪಿಯಲ್ಲಿ ಒಕ್ಕೋರಲಿಂದ ಮಾತನಾಡ್ತಕ್ಕಂಥ ಶಕ್ತಿ ಮತ್ತು ಹಿರಿಯ ನಾಗರಿಕರಿಗೆ, ಹಿರಿಯ ರಾಜಕಾರಣಿಗಳಿಗೆ ಅಲ್ಲಿ ಒಂದು ಸ್ಥಾನಮಾನದ ಕೊರತೆ ಆಗಿದೆ ಅನ್ನೋದು ಸ್ಪಷ್ಟವಾಗಿ ಕಂಡು ಬರ್ತದೆ ಗಂಗಾ. ಜೊತೆಗೆ ಈಶ್ವರಪ್ಪನವರು ಇನ್ನೊಂದು ಉದ್ದೇಶ ಯಾವಾಗ್ಲೂ ಈಗಾಗ್ಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳ ಒಂದು ಮುಂದಾಳತ್ವದಲ್ಲಿ ಅಹಿಂದ ಅನ್ನೋ ಒಂದು ಸಂಘಟನೆ ಸುಮಾರು ದಶಕಗಳಿಂದ ಅದು ಬೆಳೆದು ಬಂದಿದೆ. ಮತ್ತು ಅಹಿಂದ ನಾಯಕ ಅಂತ ಕರೆಸ್ಕೊಳ್ತಕ್ಕಂತ ಯಾರಾದ್ರೂ ಒಂದು ರಾಜಕಾರಣ ಇದ್ರೆ ಅದು ಸಿದ್ದರಾಮಯ್ಯ ಅನ್ನೋದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಮತ್ತೆ. ಅಂತ ಸಂದರ್ಭದಲ್ಲಿ ಅದರೊಳಗನೆ ಹಿಂದುಳಿದವರನ್ನ, ತುಳಿತಕ್ಕೊಳಗಾಗದವರನ್ನ, ಮತ್ತೆ ಇನ್ನೊಂದು ರಾಯಣ್ಣ ಹೆಸರಿಟ್ಕೊಂಡು ಅವ್ರು ಏನು ಇವತ್ತು ಬಂದಿದ್ದಾರಲ್ಲ, ಸೊ ಇದು ಎಲ್ಲ ಒಂದ್ ಕಡೆ ಅಹಿಂದಕ್ಕೆ ಒಂದು ಪೈಪೋಟಿ ನೀಡ್ತಕ್ಕಂಥ ಒಂದು ಸಂಘಟನೆ ಕಟ್ಲಿಕ್ಕೆ
ಹೊರಟಿದಾರ ಈಶ್ವರಪ್ಪನವರು ಅನ್ನೋದು ಕೂಡ ಒಂದು ಈ ಒಂದು ಕುರುಬ ಸಮುದಾಯದಲ್ಲೇನೆ ಒಂದು ಚರ್ಚೆಗೆ ಗ್ರಾಸವಾಗಿರ್ತಕ್ಕಂತ ವಿಷಯ ಗಂಗಾ. ಈಗಾಗಲೇ ಬಿಜೆಪಿಯಲ್ಲಿ 2 ಬಣಗಳು ಸೃಷ್ಟಿಯಾಗಿದೆ. ಒಂದು ವಿಜೇಂದ್ರ Yes. ಬಣ ಹಾಗೆ ಯತ್ನಾಳ್ ಬಣ. ಈಗ ಮತ್ತೊಂದು ಈಶ್ವರಪ್ಪ ಅವರು ಬಿಜೆಪಿಯಲ್ಲಿ ಬಿಟ್ಟು ಬೇರೆ ಒಂದು ಪಕ್ಷದಿಂದಲೇ ಸ್ಪರ್ಧೆ ಮಾಡ್ತಾ ಇದ್ದು, ಜೊತೆಗೆ ಬಿಜೆಪಿಗೆ ಟಕ್ಕರ್ ಕೊಡೋದಕ್ಕೆ ಹೋಗ್ತಾ ಇದ್ದಾರೆ ಅಂತ. ಇಲ್ಲ, ನೀವು ಹೇಳೋದು ಎಷ್ಟರ ಮಟ್ಟಿಗೆ ನಿಜ ಅಂತಂದ್ರೆ ಇವರು ಪಕ್ಷದಿಂದ ಹೊರಗೆ ಬಂದು ಟಕ್ಕರ್ ಕೊಡ್ತೀನಿ ಅನ್ನೋದು ಅಸಾಧ್ಯದ ಮಾತು. ಯಾಕಂದ್ರೆ ಈಗಾಗಲೇ ಈಗ ಸನ್ಮಾನ್ಯ ಯಡಿಯೂರಪ್ಪನವರು ಕೂಡ ಒಂದು ಸಂದರ್ಭದಲ್ಲಿ ಬಿಜೆಪಿಯನ್ನು ತೊರೆದು ತಮ್ಮದೇ ಆದ ಪಕ್ಷ ಕಟ್ಟಿ ಅದರ ಒಂದು ಪರಿಸ್ಥಿತಿ ಏನಾಯ್ತಂತ ತಮಗ್ ಗೊತ್ತಿದೆ. ಯಾವುದೇ ಒಂದು ರಾಷ್ಟ್ರೀಯ ಪಕ್ಷಗಳಿಗೆ ಟಕ್ಕರ್ ಕೊಡಬಲ್ಲೆ ಅಂತಕ್ಕಂತ ಒಂದು ಏನು ಅವರ ಒಂದು ಮನಸ್ಥಿತಿ ಇದೆಯಲ್ಲ, ಅದು ಈ ಕರ್ನಾಟಕದ ಮಟ್ಟಿಗೆ ಸಕ್ಸಸ್ ಆಗ್ಲಿಕ್ಕಿಲ್ಲ. ಹಿಂದೆ ಬಂಗಾರಪ್ಪನವರು ಕೆಸಿಪಿಯನ್ನ ಕಟ್ಟಿ ಅವತ್ತು ಮುಖ್ಯಮಂತ್ರಿ ಆದ್ರೆ ತದನಂತರದಲ್ಲಿ ಬಂದಿರತಕ್ಕಂತ ಯಾವುದೇ ಈ ಪಕ್ಷ ಹುಟ್ಟಾಕಿರ್ತಕ್ಕಂಥವು ಅಧಿಕಾರದ ಮುಖ್ಯವಾಹಿನಿಗೆ ಬರ್ಲಿಕ್ಕಾಗ್ಲಿಲ್ಲ. ಉದಾಹರಣೆಗೆ ಕನ್ನಡ ನಾಡು ಪಕ್ಷ ಕಟ್ಟಿರ್ತಕ್ಕಂತ ಏನು ಇವರು ವಿಜಯಾನಂದ್ ಅವ್ರದ್ದು ಕೂಡ ಅವತ್ತು ಬರ್ಲಿಲ್ಲ. ಆಮೇಲೆ ಬೇರೆ ಬೇರೆ ಪಕ್ಷಗಳು ಕಟ್ಟಿದ್ದಾರೆ, PSR ಬರ್ತದೆ, ಮತ್ತೆ KJP ಬರ್ತದೆ, ಇವು ಯಾವ ನಿಲ್ಲಕ್ಕಾಗಲ್ಲ. ಅಂತ ಸಂದರ್ಭದಲ್ಲಿ ಈಗ ಒಂದು ಅಹಿಂದ ಅಂತಕ್ಕಂಥ ಒಂದು ದೊಡ್ಡ ಒಂದು ಸಂಘಟನೆ ಇದ್ದು ಕೂಡ ಅದು ರಾಜಕೀಯ ಮುಖ್ಯವಾಹಿನಿ ಬರೋದ್ರೆ ಅದು ಬೆಂಗಾವಲಾಗಿ ಬೆನ್ನಿಂದ ನಿಂತು ಕೆಲಸ ಮಾಡ್ತಕ್ಕಂಥದ್ದು ಸಿದ್ದರಾಮಯ್ಯ ಅವರಿಗೆ. ಅಂತರಲ್ಲಿ ಇವ್ರು ಹೊಸದಾಗಿ ಕಟ್ಟಿ ಇದಕ್ಕೇನು ನಾವು ಪೈಪೋಟಿ ಕೊಡ್ತೀನಿ ಅನ್ನೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಸಾರ್ವಜನಿಕರು ಮಾತಾಡ್ತಾ ಇದ್ದಾರೆ. ಆಕ್ಚುಲಿ ಇದು ಸಕ್ಸಸ್ ಆಗೋದಿಲ್ಲ. ಆದ್ರೆ ಅವ್ರಿಗಿರ್ಬೋದು ನಾನು ಗೆಲ್ಬಲ್ಲೆ. ಒಂದು ಸ್ವಲ್ಪ ಈಶ್ವರಪ್ಪನವರು ಯಾವಾಗ್ಲೂ ಒಂದು ಮುಂಗೋಪ, ಅವರು ಜಾಸ್ತಿ ಸ್ಪೀಡ್ ಆಗಿ ಮಾತಾಡ್ತಾರೆ, ಒಂದಷ್ಟು ಅವ್ರಿಗೆ ತಾಳ್ಮೆ ಅನ್ನೋದು ಬಹಳ ಕಡಿಮೆ. ಆದ್ರೆ ಇವತ್ತು ನಿನ್ನೆ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಅವರನ್ನು ನೋಡಿದಾಗ ಎಲ್ಲೋ ಒಂದು ಕಡೆ ಆ ಒಂದು ಗಡುಸುತನ ಎಲ್ಲೋ ಕಡಿಮೆ ಆಗಿದೆ, ಎಲ್ಲೋ ಒಂದು ಹತಾಶ ಮನೋಭಾವನೆ ಇದೆ. ಒಂದಷ್ಟು ಏನು ಈ ಮುಖ್ಯ ಪಕ್ಷಗಳಲ್ಲಿ ಇದ್ದಂತವ್ರು, ಕಾಂಗ್ರೆಸ್ ಇರ್ಬೋದು, ಬಿಜೆಪಿ ಇದ್ದಿಂದ ಆಚೆ ಬಂದಿರ್ತಕ್ಕಂಥ ಮುಖಡಪ್ಪನವರಾಗಿರ್ಬೋದು, ಮತ್ತೆ ಬೇರೆ ಬೇರೆ ನಾಯಕರುಗಳೆಲ್ಲ ಇವರೆಲ್ಲರೂ ಅಲ್ಲಿ ಮೂಲ ಸ್ಥಾನಗಳನ್ನ ಕಳೆದುಕೊಂಡು ಹೊರಬಿದ್ದು ಈ ತರದ ಒಂದು ಸಾಹಸಕ್ಕೆ ಕೈ ಹಾಕಿದ್ದಾರೆ ಅಂತಕ್ಕಂಥ ವಿಷಯ ಚರ್ಚೆ ಆಗ್ತಿದೆ ಗಂಗಾ. ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗಾಗಿ. Thank you. ಸಿಎಂ ಈಶ್ವರಪ್ಪ ಉತ್ತರ ಕರ್ನಾಟಕಕ್ಕೆ ಭೇಟಿಯನ್ನ ನೀಡಿದ್ದಾರೆ. ಹುಣಸಗಿ ತಾಲೂಕಿನ ನೀಲಕಂಠೇಶ್ವರ ಸಭಾಭವನದಲ್ಲಿ ಈಶ್ವರಪ್ಪ ಅವರು ಭೇಟಿಯನ್ನ ನೀಡಿದ್ರು. ಈ ಒಂದು ಈಶ್ವರಪ್ಪ ಅವರ ಭೇಟಿ ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ. ಇದೀಗ ಬ್ರಿಗೇಡ್ ಬಡದಾಟ ಶುರುವಾಗಿದ್ದು 2 ವರ್ಷದಿಂದ ಕಾದ್ರೂ ಕೂಡ ಈಶ್ವರಪ್ಪ ಅವರು ಮರಳಿ ಗೂಡಿಗೆ ಹೋಗೋದಕ್ಕೆ ಆಗ್ಲಿಲ್ಲ. ಯಾಕೆ ಅನ್ನೋದು ಒಂದ್ ಕಡೆ ಪ್ರಶ್ನೆ ಆದ್ರೆ, ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಅವರಿಗೆ ಸಿಕ್ಕಂತ ಅವಕಾಶ ಈಶ್ವರಪ್ಪ ಅವರಿಗೆ ಯಾಕೆ ಸಿಗ್ಲಿಲ್ಲ ಅನ್ನೋದು ಮತ್ತೊಂದ್ ಕಡೆ. 2014ರಲ್ಲಿ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಅನ್ನ ಕಟ್ಟಿದ್ರು. ಇದೀಗ ಇದ್ದಕ್ಕಿದ್ದಾಗೆ ಕ್ರಾಂತಿವೀರ ಬ್ರಿಗೇಡ್ ಅನ್ನ ಕಟ್ತಾ ಇದ್ದಾರೆ. ಈ ಒಂದು ಪ್ರಶ್ನೆ ಕೂಡ ಕಟ್ಟಿದ್ಯಾಕೆ ಅನ್ನೋದು ಕೂಡ ಸಹಜವಾಗ್ತಾ ಇದೆ. ಅಧಿಕಾರದಲ್ಲಿ ಇದ್ದಾಗ ಉತ್ತರ ಕರ್ನಾಟಕದ ಮೇಲೆ ಇರದಂತಹ ಪ್ರೀತಿ ಇದೀಗ ಈಶ್ವರಪ್ಪ ಅವರಿಗೆ ಇದ್ದಕ್ಕಿದ್ದ ಹಾಗೆ ಬಂದಿದೆ. ಯಾಕೆ ಅನ್ನೋದು ಕೂಡ ಮತ್ತೊಂದು ಕಡೆಯ ಪ್ರಶ್ನೆ ಆಗಿದೆ. ಏನಿದು ಪಟ್ಟಣದ ಪೂಜಾರಿಗಳು ಹಾಗೆ ಹಿಂದುಳಿದ ವರ್ಗದವರಿಗೆ ಶಿಕ್ಷಣ ಆಚಾರ ವಿಚಾರದ ತರಬೇತಿ ನೀಡ್ತೀವಿ ಅಂತ ಇರೋದು ಯಾಕೆ ಈಶ್ವರಪ್ಪನವರು? ಅವರ ಹಿಂದಿನ ಉದ್ದೇಶವೇನು ಅನ್ನೋದು ಸದ್ಯದ ಪ್ರಶ್ನೆಯಾಗಿದೆ. ರಾಜಕಾರಣ ಏನು ಸಂಬಂಧ ಇಲ್ಲ. ಹಿಂದೆ ರಾಯಣ್ಣ ಬ್ರಿಗೇಡ್ ಹೋಗಿ ಕಂಪ್ಲೇಂಟ್ ಮಾಡಿದಾಗ ಮಾತಾಡ್ಬೇಡಿಯಪ್ಪ, ಇದೊಂದು ಸಂಘಟನೆ ಬೆಳೆದ್ರೆ ತೊಂದರೆ ಆಗತ್ತೆ ಅಂತ ಕೆಲವು ವ್ಯಕ್ತಿಗಳಿಗೆ ಕೇಂದ್ರ ಕಂಪ್ಲೇಂಟ್ ಮಾಡಿ ಕೇಂದ್ರ ನಾಯಕರು ಕರೆದ್ರು, ಡೆಲ್ಲಿ ಬಹಳ ದೊಡ್ಡವ್ರ ಜೊತೆ ನಾನು ಕೂರಿಸ್ಕೊಂಡ್ರು. ಅಮಿತ್ ಶಾ ಇದ್ರು, ಕಾಮಲಾಜಿ ರಾಷ್ಟ್ರೀಯ ಅಧ್ಯಕ್ಷ ಇದ್ರು, ಎಲ್ಲ ನಾಯಕರ ಕೂತ್ಕೊಂಡು ಚರ್ಚೆ ಆಯ್ತು. ನಾನು ಕೇಳಿದೆ ಯಾಕೆ ಬೇಡ ಅಂತ. ಅದಕ್ಕೆ ಉತ್ತರ ಕೊಡಿ ಅಂತ ಮಾನ್ಯ ಅಮಿತ್ ಶಾ ಯಡಿಯೂರಪ್ಪನವ್ರಿಗೆ ಕೇಳಿದ್ರು. ಬೇಡ ಅಷ್ಟೇ, ಏನು ಉತ್ತರ ಕೊಡ್ಲಿಲ್ಲ. ಅರ್ಧ ದಿನ ಚರ್ಚೆ ಆಯ್ತು. ಕೊನೆಗೆ ಬೇಡ, ಬಹಳ ಚರ್ಚೆ ಮಾಡಕ್ ಹೋಗ್ಬೇಡ, ಅದನ್ನ ಬೇಡ ಅಂತ ಹೇಳ್ಕೊಂಡು ನಿಲ್ಸ್ಬಿಡುವ. ದೊಡ್ಡವ್ರ ಮಾತು ಕೇಳೋ ಅಭ್ಯಾಸ ನಂಗೆ ಅವಾಗ ಇತ್ತು, ತಪ್ಪು ಮಾಡಿದೆ ಅಂತ ಅನಿಸ್ತಾ ಇದೆ. ಹಾಗಾಗಿ ಅದು ನಿಲ್ಲಿಸ್ತೀವಿ. ಇವತ್ತೇನಾದ್ರೂ ಅದು ಮುಂದುವರೆದಿದ್ದಿದ್ರೆ ಕರ್ನಾಟಕ ರಾಜ್ಯದಲ್ಲಿ ದಲಿತರಿಗೆ ಹಿಂದುಳಿದವರಿಗೆ ದೊಡ್ಡ ಧ್ವನಿಯಾಗಿರ್ತಿತ್ತು. ಆದ್ರೆ ಈಗ ಮತ್ತೆ ಆರಂಭ ಮಾಡ್ತಾ ಇದ್ದೀವಿ ಎಲ್ಲ. ಮತ್ತೆ ಅವಾಗ ನಾವು ಮಾಡಿದ್ದು ಈ ರೀತಿ ಸಾಧು ಸಂತರು, ಅದೇ ರೀತಿ ಯಾರು ಪೂಜಾರ ಲೀಡರ್ಶಿಪ್ ತಗೊಂಡಿರ್ಲಿಲ್ಲ. ಈಗ ಅದೇ ಲೀಡರ್ಶಿಪ್ ನಿರ್ಮಾಣ ಮಾಡಿದ್ದು ಅದೇ. ಉದಾಹರಣೆಗೆ ಹಿಂದುಳಿದವರು ದಲಿತರು ಅನ್ನೋದ್ರ ಬಗ್ಗೆ ಮಾತಾಡೇ ಇಲ್ಲ ಅಂದ್ರೆ
ಆ ಹಿಂದುಳಿದವರಿಗೆ ದಲಿತರಿಗೆ ಆ ಹಿಂದುಳಿದ ಮತ್ತು ದಲಿತ ಮಠಾಧಿಪತಿಗಳ ಒಕ್ಕೂಟ ಮಾಡಿ ನನ್ನ ಅಪ್ರೋಚ್ ಮಾಡಿದಾಗ 109 ಕೋಟಿ ರೂಪಾಯಿ ಎಲ್ಲ ಈ ವ್ಯವಸ್ಥೆಗೂ ರಾಜಕಾರಣ ಏನು ಸಂಬಂಧ ಇಲ್ಲ. ಹಿಂದೆ ಮಾಯಣ್ಣ ಬ್ರಿಗೇಡ್ ಇದ್ದ ಹೋಗಿ ಕಂಪ್ಲೇಂಟ್ ಮಾಡಿದಾಗ ಮಾತಾಡ್ಬೇಡಿಯಪ್ಪ, ಇದೊಂದು ಸಂಘಟನೆ ಬೆಳೆದ್ರೆ ತೊಂದರೆ ಆಗತ್ತೆ ಅಂತ ಕೆಲವು ವ್ಯಕ್ತಿಗಳಿಗೆ ಕೇಂದ್ರ ಕಂಪ್ಲೇಂಟ್ ಮಾಡಿ ಕೇಂದ್ರ ನಾಯಕರು ಕರೆದ್ರು, ಡೆಲ್ಲಿಗೂ ಕರೆದ್ರು, ಬಹಳ ದೊಡ್ಡ ದೊಡ್ಡವ್ರ ಜೊತೆ ನಾನು ಕೂತ್ಕೊಂಡ್ರು. ಅಮಿತ್ ಶಾ ಇದ್ರು, ರಾಮ್ಲಾಲ್ ರಾಷ್ಟ್ರೀಯ ಪ್ರಧಾನಮಂತ್ರಿ ಇದ್ರು, ಎಲ್ಲ ನಾಯಕರ ನೇತೃತ್ವದಲ್ಲಿ ಚರ್ಚೆ ಆಯ್ತು. ನಾನು ಕೇಳಿದೆ ಯಾಕೆ ಬೇಡ ಅಂತ, ಅದಕ್ಕೆ ಉತ್ತರ ಕೊಡಿ ಅಂತ ಮಾನ್ಯ ಅಮಿತ್ ಶಾ ಯಡಿಯೂರಪ್ಪಗೆ ಕೇಳಿದ್ರು. ಬೇಡ ಅಷ್ಟೇ, ಏನು ಉತ್ತರ ಕೊಡಲಿಲ್ಲ. ಅರ್ಧ ದಿನ ಚರ್ಚೆ ಆಯ್ತು. ಕೊನೆಗೆ ಬೇಡ, ಬಹಳ ಚರ್ಚೆ ಮಾಡಕ್ಕೆ ಹೋಗ್ಬೇಡ, ಅವರೆಲ್ಲ ಬೇಡ ಅಂತ ಹೇಳ್ಕೊಂಡವ್ರು ನಿಲ್ಸ್ಬಿಡುವ. ದೊಡ್ಡ ಮಾತು ಕೇಳೋ ಅಭ್ಯಾಸ ನಂಗೆ ಅವಾಗ ಇತ್ತು, ತಪ್ಪು ಮಾಡಿದೆ ಅಂತ ಅನಿಸ್ತಾ ಇದೆ. ಹಾಗಾಗಿ ಅದು ನಿಲ್ಲಿಸ್ತೀವಿ. ಇವತ್ತೇನಾದ್ರೂ ಅದು ಮುಂದುವರೆದಿದ್ದಿದ್ರೆ ಕರ್ನಾಟಕ ರಾಜ್ಯದಲ್ಲಿ ದಲಿತರಿಗೆ ಹಿಂದುಳಿದವರಿಗೆ ದೊಡ್ಡ ಧ್ವನಿಯಾಗಿರ್ತಿತ್ತು. ಆದ್ರೆ ಈಗ ಮತ್ತೆ ಆರಂಭ ಮಾಡ್ತಾ ಇದ್ದೀವಿ ಎಲ್ಲ. ಮತ್ತೆ ಅವಾಗ ನಾವು ಮಾಡಿದ್ದು ಈ ರೀತಿ ಸಾಧು ಸಂತರು, ಅದೇ ರೀತಿ ಯಾರು ಪೂಜಾರ ಲೀಡರ್ಶಿಪ್ ತಗೊಂಡಿರ್ಲಿಲ್ಲ. ಈಗ ಅದೇ ಲೀಡರ್ಶಿಪ್ ನಿರ್ಮಾಣ ಮಾಡಿದ್ದು ಅದೇ. ಉದಾಹರಣೆಗೆ ಹಿಂದುಳಿದವರು ದಲಿತರು ಅನ್ನೋದ್ರ ಬಗ್ಗೆ ಮಾತಾಡೇ ಇಲ್ಲ ಅಂದ್ರೆ ಆ ಹಿಂದುಳಿದವರಿಗೆ ದಲಿತರಿಗೆ ಆ ಹಿಂದುಳಿದ ಮತ್ತು ದಲಿತ ಮಠಾಧಿಪತಿಗಳ ಒಕ್ಕೂಟ ಮಾಡಿ ನನ್ನ ಅಪ್ರೋಚ್ ಮಾಡಿದಾಗ 109 ಕೋಟಿ ರೂಪಾಯಿ ಎಲ್ಲ ಸಣ್ಣ ಸಮಾಜಗಳು ದುಡ್ಡು ಕೊಟ್ಟಿವಿ. ಸದಾನಂದ ಗೌಡ ಮುಖ್ಯಮಂತ್ರಿ, ಬೊಮ್ಮಾಯಿ ಮುಖ್ಯಮಂತ್ರಿ ಆದಾಗ 129 ಕೋಟಿ ಹಿಂದುಳಿದ. ನಾವು ಬಹಳ ಪ್ರಚಾರ ತಗೊಳಕ್ ಹೋಗ್ಲಿಲ್ಲ. ಹಿಂದುಳಿದವರಿಗೆ ದಲಿತರಿಗೆ ಉದಾರ ಮಾಡ್ತೇವೆ, ಈಗ ಅನೇಕರು ಮಾಡ್ತೀರಲ್ಲ, ಅದನ್ನ ಮಾಡಿಲ್ಲ, ಮಾಡೋದು ಇಲ್ಲ. ಈಗ ನಾವು ಏನ್ ಮಾಡಕ್ ಕೊಟ್ಟಿದೀವಿ ಅದನ್ನ, ಈ ಸಣ್ಣ ಅದಕ್ಕಿಂತ ಸಣ್ಣ ಮಠಗಳಿದಾವೆ, ಗುಡಿಸ್ಲಿದ್ದಂಗಿದಾವೆ, ಅವ್ರ ಮಕ್ಕಳಿಗೆ ಶಿಕ್ಷಣ ಇಲ್ಲ. ಇದನ್ನೆಲ್ಲ ಗಮನಿಸಿ ಸಾಧು ಸಂತರೆಲ್ಲ ಚರ್ಚೆ ಮಾಡಿ ತೀರ್ಮಾನ ಮಾಡಿ ನನ್ನನ್ನು ಕರೆದು ಇದಕ್ಕೆ ಬರ್ಬೇಕಪ್ಪ ಹೋಗಿದ್ದೀನಿ. ಅವ್ರ ಮಾರ್ಗದರ್ಶನ ಪ್ರಕಾರ ಮುಂದುವರೆದ. ಇದು ಮುಂದೆ ಕ್ರಾಂತಿವೀರ ಬ್ರಿಗೇಡ್ ರಾಜಕೀಯ ಪಕ್ಷವಾಗಿ ಮುಂದುವರಿತದ, ಅಥವಾ ಇದು ಹಿಂದುಳಿದ ವರ್ಗಗಳು, ಬಡತನ ರೇಖೆಗಿಂತ ಕೆಳಗಿದ್ದವರು, ಶಿಕ್ಷಣದಿಂದ ವಂಚಿತರಾಗಿರ್ತಕ್ಕಂಥ ಸಮಾಜಕ್ಕೆ ಕೇವಲ ನ್ಯಾಯ ಕೊಡೋಕ್ಕೋಸ್ಕರ ಹುಟ್ಟಾಕಿದ್ದಾರೆ ಈಶ್ವರಪ್ಪನವರು? ನಾನು ಹುಟ್ಟಾಕಿರೋದಲ್ಲ ಇದು. ಬಂಡಾಳತ್ವ ನಿಮ್ದಿದೆ. ಹಿರಿಯ ರಾಜಕಾರಣಿಗಳು, ನಾನು ಸಂಚಾಲಕರು 4 ಜನ ಸಂಚಾಲಕರು ಮಾಡಿ ಸ್ವಾಮೀಜಿಗಳಲ್ಲಿ ನನಗೆ, ಕೂಳಿಹಟ್ಟಿ ಶೇಖರ್ಗೆ, ಅದೇ ರೀತಿ ಮುಕುಡಪ್ಪನವರಿಗೆ, ಎಂಜಿರಪ್ಪ ಅಂತ ಮಡಿವಾಳ ಸಮಾಜದ ರಾಜ್ಯ ಅಧ್ಯಕ್ಷರು, ನಾವು 4 ಜನ ಸಂಚಾಲಕರು. ಅವರೆಲ್ಲರೂ ಸಾಧು ಸಂತರುಗಳು, ಪೂಜಾರುಗಳು, ಅವರು ಮಾರ್ಗದರ್ಶನ ಮಾಡಿದ್ದಾರೆ. ಅವರ ಮಾರ್ಗದರ್ಶನ ಪ್ರಕಾರ ಮುಂದುವರಿದ್ವಿ. ನಂಬರ್ 1. ಯಾವ ಕಾರಣಕ್ಕೂ ಈ ಬ್ರಿಗೇಡು ಅವಾಗಲೂ ರಾಜಕಾರಣ ಮಾಡಲಿ, ರಾಜಕೀಯ ಪಕ್ಷ ಆಗಲಿಲ್ಲ, ಈಗಲೂ ರಾಜಕೀಯ ಪಕ್ಷ ಆಗಲ್ಲ. ಆದ್ರೆ ಈಶ್ವರಪ್ಪನವ್ರು ಎಲ್ಲೂ ಜಾಗ ಸಿಕ್ಲಿಲ್ಲ, ಎಲ್ಲೂ ನಿಲ್ಲಕ್ಕಾಗಿಲ್ಲ, ಅದಕ್ಕಾಗಿ ಇಂಥದೆಲ್ಲ ಮಾಡ್ಕೊಂಡು ಜಾಗ ಕೊಡ್ಬೇಕು. ನಾನೇ ಚುನಾವಣೆ ನಿಂತಿದ್ದು. ಯಾಕೆ ನಿಂತೆ ನಾನು? ಹೊಂದಾಣಿಕೆ ಮಾಡ್ಕೊಂಡು ಹೋಗಿದ್ರೆ ಆ ಫ್ಯಾಮಿಲಿ ಕರೆಕ್ಟ್ ಇದೆಯಪ್ಪ, ನೀವು ಮಾಡ್ತಾ ಇರೋದು ಅಧಿಕಾರ ಅಂತ ಸುಮ್ಮನಿದ್ದಿದ್ರೆ, ಅಡ್ಜಸ್ಟ್ಮೆಂಟ್ ರಾಜಕಾರಣಕ್ಕೆ ಈಶ್ವರಪ್ಪನವರು ಒಪ್ಪಲ್ಲ, ಜೀವನದಲ್ಲಿ ಒಪ್ಪಲ್ಲ. ನಾನು ಅದನ್ನ ನೋಡ್ಕೊಂಡು ಸುಮ್ಮನೆ ಕೂತಿದ್ದಿದ್ರೆ, ನಾನು ಅಲ್ಲೇ ಮುಂದುವರೆದಿದ್ರೆ ಇನ್ನೂ ಒಳ್ಳೊಳ್ಳೆ ಸ್ಥಾನ ಸಿಗತ್ತೆ ನನಗೆ. ನಾನು ಯಾಕೆ MP ಎಲೆಕ್ಷನ್ ನಿಲ್ಬೇಕಾಯ್ತು? ಏನ್ ಪಕ್ಷದಲ್ಲಿ ಗೊಂದಲಗಳಿದೆಯಲ್ಲ, ಸಿದ್ಧಾಂತವನ್ನ ಪಕ್ಕಕ್ಕೆ ಸರಿಸ್ಯಾರೆ, ಇದ್ರ ಬಗ್ಗೆ ಚರ್ಚೆ ಆಗ್ಲಿ ಅಂತ ನಾನು ಚುನಾವಣೆ ನಿಂತಿದ್ದೆ. ಚರ್ಚೆ ಆಗ್ತಾ ಇದೆಯಲ್ಲ ಈಗ. ಹೌದು, 14 ಗುಂಪು ಬಂತದ್ದು ಮುಂದುವರ್ಸ್ಯಾರ ಇಲ್ಲ. ಅದಕ್ಕೂ ಹೆಸರು ಹೇಳ್ತಿರೋದು, ನಾನು ಇನ್ನೂ ಉನ್ನತ ಸ್ಥಾನಗಳಿಗೆ ಹೋಗ್ಬೇಕು, ಒಳ್ಳೆ ಸ್ಥಾನಗಳು ಪಡ್ಕೋಬೇಕು ಅನ್ನೋದು ಒಂದು. ಯಾಕೆಂದ್ರೆ ಈ ಪಕ್ಷ ನನ್ಗೆ MLA ಮಾಡ್ತು, ಈ ಪಕ್ಷ ಅನೇಕ ಇಲಾಖೆ ಮಂತ್ರಿ ಮಾಡ್ತು, ಉಪಮುಖ್ಯಮಂತ್ರಿನೂ ಮಾಡ್ತು. ಹೊಂದಾಣಿಕೆ ಮಾಡ್ಕೊಂಡು ನಾನು ಈಗ ಬಿಡ್ಬೋದಾಯ್ತು. ನನ್ನ ಜೀವನದಲ್ಲಿ ಹೊಂದಾಣಿಕೆ ರಾಜಕಾರಣ ಗೊತ್ತಿಲ್ಲದಕ್ಕೋಸ್ಕರನೇ ಇದನ್ನ ಸ್ಪರ್ಧೆ ಮಾಡಿ ಹೊರಗೆ ಬರ್ತಿದ್ದೀನಿ. ಆ ಶುದ್ಧೀಕರಣ ಆದ್ರೆ ಆಗ ಹೋಗ್ಬೇಕು ಬೇಡ ನೋಡ್ತೀವಿ. ಸರ್, ತಾವು ಹೊಸಲಿ ಬಂದಿರೋ, ನಾನ್ ತಡವಾಗಿ ಬಂದಿಲ್ಲ, ಬ್ರಿಗೇಡ್ ನ ಫೆಬ್ರವರಿ 4ನೇ ತಾರೀಕು ಕ್ರಾಂತಿವೀರ ಬ್ರಿಗೇಡ್ ಬಸವನ ಕಲ್ಯಾಣದಲ್ಲಿ ಆರಂಭ ಆಗುತ್ತೆ. 1008 ಸಾಧು ಸಂತರಿಗೆ, ಪೂಜಾರಗಳಿಗೆ ಪಾದಪೂಜೆ ಮಾಡುವ ಉದ್ಘಾಟನೆ ನಾವು ಮಾಡ್ತಾ ಇದ್ದೀವಿ. ಅದರ ಪೂರ್ವಭಾವಿ ಸಭೆ ಇವತ್ತಿಗೆ ಸೇರಿದ್ವಿ. ಮತ್ತೆ 19ನೇ ತಾರೀಕು ಸ್ವಲ್ಪ ದೊಡ್ಡ ನಂಬರ್ ಅಲ್ಲಿ ಸೇರ್ತಾ ಇದ್ವಿ. ಇಲ್ಲ, ಇದೇ ಗ್ರಾಮದಲ್ಲಿ, ಇದೇ ಜಾಗ. ಈ ವ್ಯವಸ್ಥೆಗೂ ರಾಜಕಾರಣ ಏನು ಸಂಬಂಧ ಇಲ್ಲ. ಹಿಂದೆ ಮಾಯಣ್ಣ ಬ್ರಿಗೇಡ್ ಇದ್ದ ಹೋಗಿ ಕಂಪ್ಲೇಂಟ್ ಮಾಡಿದಾಗ ಮಾತಾಡ್ಬೇಡಿಯಪ್ಪ,
ಇದೊಂದು ಸಂಘಟನೆ ಬೆಳೆದ್ರೆ ತೊಂದರೆ ಆಗತ್ತೆ ಅಂತ ಕೆಲವು ವ್ಯಕ್ತಿಗಳಿಗೆ ಕೇಂದ್ರ ಕಂಪ್ಲೇಂಟ್ ಮಾಡಿ ಕೇಂದ್ರ ನಾಯಕರು ಕರೆದ್ರು ಡೆಲ್ಲಿಗೂ ಕರೆದ್ರು. ಇದಾಗಿತ್ತು ಈ ಹೊತ್ತಿನ ಸುದ್ದಿ. ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ಈಡೆನ್ಸ್ ನ್ಯೂಸ್. ನಿಮ್ಮೊಂದಿಗೆ ನಾವಿದ್ದೇವೆ.